ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಮುದ್ದೇನಹಳ್ಳಿಯ ಒಂದು ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆಯ ಬಳಿಗಿರುವಿದ್ದೀವಿ. ಇಲ್ಲಿನ ಪ್ರಮುಖ ಒಂದು ವಿಭಾಗದ ಮುಖ್ಯಸ್ಥರನ್ನು ನಾವು ಪರಿಚಯ ಮಾಡುವಂತಹ ವ್ಯವಸ್ಥೆ ಮಾಡ್ತಾ ಇದ್ವಿ. ನಮ್ಮ ಜೊತೆ ಈಗ ಹಿರಿಯರು ಆದಂತಹ ಕುಲಕರ್ಣಿ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಸಂಸ್ಥೆಯಲ್ಲಿ ಹಲವಾರು ವಿಶೇಷವಾದಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ಅದರಲ್ಲಿ ಜನರಿಗೆ ಉಚಿತವಾದ ಆರೋಗ್ಯವನ್ನು ಕೊಡುವಂತಹ ಹಾದಿಯಲ್ಲಿ ತಾವು ಹೊರಟಿದ್ದೀರಾ. ತಾವು ಈ ಸಂಸ್ಥೆಯ ಸೇವೆಗಳ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮಸ್ಕಾರ ನರಸಿಂಹಮೂರ್ತಿ ಅವರೇ, ನಿಮಗೆ ತುಂಬ ಧನ್ಯವಾದಗಳು. ನಮ್ಮ ಸಂಸ್ಥೆ ಈ ಜಗತ್ತಿನಲ್ಲಿಯೇ ಪ್ರಪ್ರಥಮವಾಗಿ ಒಂದು ಕಂಪ್ಲೀಟ್ಲಿ ಪೂರ್ತಿ ನಿಶುಲ್ಕವಾಗಿ ಆರೋಗ್ಯ ಸೇವೆಯನ್ನು ಪ್ರದಾನ ಮಾಡ್ತಾ ಇದೆ. ಈ ಆರೋಗ್ಯ ಸೇವೆ ಅಂದರೆ ರೋಗ ಪ್ರತಿಬಂಧಕ ಸೇವೆ ಮಹತ್ವದ್ದು. ಜನರಿಗೆ ರೋಗ ಬರದೇ ಇರುವ ಹಾಗೆ ಮಾಡೋದು ಬಹಳ ಮುಖ್ಯ. ರೋಗ ಬಂದ ಮೇಲೆ ಟ್ರೀಟ್ ಮಾಡೋದು, ಅವ್ರ ನಿದಾನ ಮಾಡೋದು ಅದು ಎರಡನೇ ಭಾಗ. ರೋಗ ಬರದೇ ಇರೋ ಹಾಗೆ ನಮ್ಮ ಮುಖ್ಯ ಕಾರ್ಯಕ್ರಮ ಇರೋದು ರೋಗ ಪ್ರತಿಬಂಧಕ ವೈದ್ಯಕೀಯ ವಿಜ್ಞಾನದ ಉಪಯೋಗ ಮಾಡಿ ಜನರ ಆರೋಗ್ಯವನ್ನು ಸುಧಾರಿಸಿ ಅದನ್ನು ಮೇಂಟೈನ್ ಮಾಡುವಂತಹ ಒಂದು ಶಕ್ತಿಯನ್ನು ಅವರ ಕೈಯಲ್ಲೇ ಕೊಡೋ ಒಂದು ಆ್ಯಕ್ಟಿವಿಟಿ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಅದನ್ನು ಮಾಡಿದರೂ ಕೂಡ ಕೆಲವರಿಗೆ ರೋಗ ಇದ್ದೇ ಇರುತ್ತೆ, ಬಂದೇ ಬರುತ್ತೆ. ಅದನ್ನು ಕಂಪ್ಲೀಟ್ಲಿ ಫ್ರೀಯಾಗಿ ಇನ್ವೆಸ್ಟಿಗೇಟ್ ಮಾಡಿ ಪೂರ್ತಿ ಟ್ರೀಟ್ಮೆಂಟ್ ಮಾಡಿ ಫಾಲೋ ಅಪ್ ಕೂಡ ಮಾಡುವ ಒಂದು ವಿಧಾನ ನಮ್ಮಲ್ಲಿ ಇದೆ. ಈ ಸಂಸ್ಥೆ ಮೆಡಿಕಲ್ ಕಾಲೇಜ್ ಕೂಡ ಪ್ರಾರಂಭ ಮಾಡಿ ಒಂದು 50 ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತವಾಗಿ ವೈದ್ಯಕೀಯ ಶಿಕ್ಷಣವನ್ನು ಪ್ರದಾನ ಮಾಡ್ತಾ ಇದೆ. ಇದರಂತಹ ಸಂಸ್ಥೆ ಇರೋದರಿಂದ ಬಡ ಮಕ್ಕಳಿಗೆ ಯಾರಲ್ಲಿ ಯೋಗ್ಯತೆ ಇದೆ, ಟ್ಯಾಲೆಂಟ್ ಇದೆ, ಅವರಿಗೆ ಬೇರೆ ಕಾಲೇಜುಗಳಲ್ಲಿ ಅವಕಾಶ ಸಿಗೋದಿಲ್ಲ. ಅಂಥವರಿಗೆ ಅವಕಾಶ ವಂಚನೆ ಆಗಬಾರ್ದು ಅಂತ ಈ ಒಂದು ಉದ್ದೇಶದಿಂದ ಈ ಕಾಲೇಜ್ ಸ್ಟಾರ್ಟ್ ಮಾಡಿದ್ದಾರೆ. ಒಳ್ಳೆಯ ವಾತಾವರಣ, ಒಳ್ಳೆಯ ಒಂದು ಅಕಾಡೆಮಿಕ್ ಎಕ್ಸಲೆನ್ಸ್ ಜೊತೆಗೆ ನಮ್ಮಲ್ಲಿ ಕಲ್ಚರಲ್ ಎಕ್ಸಲೆನ್ಸ್ ಕೂಡ ನಾವು ಪ್ರಾಧಾನ್ಯ ಕೊಡ್ತಾ ಇದ್ದೀವಿ. ಸರ್, ಈಗ ನೀವೊಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀರಾ. ಅದು ಮೊನ್ನೆ 17ನೇ ತಾರೀಕು ಒಂದು ಇನಾಗ್ರೇಟ್ ಆಗಿದೆ. ಆ ಒಂದು ಕಾರ್ಯಕ್ರಮದ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಆ ಕಾರ್ಯಕ್ರಮದ ಮೂಲ ಉದ್ದೇಶ ಏನು? ನಮ್ಮ ಮಾನ್ಯ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯವರು 17ನೇ ತಾರೀಕಿನಿಂದ 2 ಅಕ್ಟೋಬರ್ವರೆಗೆ ಒಂದು ನವ ಕಾರ್ಯಕ್ರಮವನ್ನು ಚಾಲನೆಯಲ್ಲಿ ತಂದಿದ್ದಾರೆ. ಅದರ ಹೆಸರು ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ ಅಂತ. ಇದರ ಉದ್ದೇಶ ಪ್ರತಿಯೊಂದು ಮನೆಯಲ್ಲಿ ನಾರಿ ಸಶಕ್ತವಾಗಿ ಆರೋಗ್ಯವಂತಿ ಆಗಿದ್ದರೆ ಪೂರ್ತಿ ಕುಟುಂಬದ ಆರೋಗ್ಯನೇ ಚೆನ್ನಾಗಿರುತ್ತೆ. ಪೂರ್ತಿ ಕುಟುಂಬದ ಆರೋಗ್ಯ ಚೆನ್ನಾಗಿದ್ದರೆ ಪೂರ ಹಳ್ಳಿ ಆರೋಗ್ಯ ಚೆನ್ನಾಗಿರುತ್ತೆ. ಹಳ್ಳಿಗಳ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ದೇಶನೇ ಚೆನ್ನಾಗಿ ಆರೋಗ್ಯ ಚೆನ್ನಾಗಿರುತ್ತೆ. ಆದ್ದರಿಂದ ಪ್ರಾಧಾನ್ಯತೆಯನ್ನು ನಾವು ಮಹಿಳೆಯರ ಆರೋಗ್ಯದ ಕಡೆ ಕೊಡ್ತಾ ಇದ್ದೀವಿ. ಇಲ್ಲಿ ನಾವು ಪ್ರಿವೆನ್ಷನ್ ಆಫ್ ಡಿಸೀಸ್, ಮತ್ತು ಇಲ್ಲಿ ಕೂಡ ಸ್ಕ್ರೀನಿಂಗ್ ಮಾಡ್ತೀವಿ. ಮೊದಲು ಸ್ಕ್ರೀನಿಂಗ್ ಅಂದರೆ ಯಾರಿಗೆ ರೋಗ ಇದೆ, ಯಾರಿಗೆ ರೋಗ ಇಲ್ಲ. ಈಗ ಒಬ್ಬ ಮನುಷ್ಯನ ನೋಡಿದರೆ ರೋಗ ಇಲ್ಲ ಅಂತ ಕಾಣಿಸ್ಬೋದು, ಬಟ್ ಕೆಲವೊಂದು ಜನರಲ್ಲಿ ರೋಗ ಇರ್ತದೆ, ಲಕ್ಷಣಗಳು ಕಾಣಿಸಲ್ಲ. ಅಂಥವ್ರನ್ನ ಬೇರ್ಪಡಿಸಿ ಯಾರಿಗೆ ರೋಗ ಇದೆಯೋ ಅವರಿಗೆ ಆಸ್ಪತ್ರೆಗೆ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡೋದು, ಯಾರಿಗೆ ರೋಗ ಇಲ್ಲನೋ ಅವರಿಗೆ ನಿರೋಗಿಯಾಗಿ ಇರೋದಕ್ಕೆ ಏನೇನು ಉಪಾಯಗಳು ಮಾಡಬೇಕು, ಇದರ ಬಗ್ಗೆ ಹೆಲ್ತ್ ಎಜುಕೇಷನ್ನು ಮತ್ತು ಬಿಹೇವಿಯರ್ ಚೇಂಜ್ ಕಮ್ಯುನಿಕೇಷನ್ ಅಂತ ನಾವು ಹೇಳ್ತೀವಿ. ಬಿಹೇವಿಯರ್ ಚೇಂಜ್ ಅಂದರೆ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿ ಆಹಾರ ವಿಚಾರ ಆಚಾರ ವಿಚಾರ ಇವು 4 ಸರಿಯಾಗಿದ್ದರೆ, ಆಹಾರ ವಿಹಾರ ಆಚಾರ ವಿಚಾರ ಸರಿಯಾಗಿದ್ದರೆ ಬಹಳಷ್ಟು ರೋಗಗಳನ್ನು ನಾವು ತಡಿಬಹುದು. ಸೊ ಇವೇ ನಮ್ಮದು ಸರಿಯಾಗಿಲ್ಲ. ಆದ್ದರಿಂದ ಜನರಿಗೆ ಅದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಿ ಇದ್ದಂತಹ ತಮ್ಮ ಒಂದು ರಿಸೋರ್ಸ್ ಏನಿದೆ ಅದರಲ್ಲೇ ತಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋ ಒಂದು ಕಾರ್ಯಕ್ರಮ ಇದೆ. ಇದರಲ್ಲಿ ಮಹಿಳೆಯರಿಗೆ, ಗರ್ಭವತಿ ಮಹಿಳೆಯರು ಅಥವಾ ಪ್ರಸೂತಿ ಆದಂಥ ಮಹಿಳೆಯರು ಮತ್ತು ಚಿಕ್ಕ ವಯಸ್ಸಿನ ಮಹಿಳೆಯರು, ಅವರಿಗೆಲ್ಲರಿಗೂ ನಾವು ಆರೋಗ್ಯದ ಬಗ್ಗೆ ಒಂದು ಎಜುಕೇಷನ್ ಮಾಡಿ ತಮ್ಮ ಆರೋಗ್ಯವನ್ನು ಹೇಗೆ ಸುಧಾರಿಸ್ಕೋಬೇಕು ಅನ್ನೋದನ್ನು ತಿಳಿಸ್ತೀವಿ. ಅವರಲ್ಲಿ ಯಾರಿಗೆ ರೋಗ ಇದೆ ಅಂತ ಗುರುತಾದರೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಮಾಡಿ ಕಳಿಸ್ತಾ ಇದ್ದೀವಿ. ಇದರಲ್ಲಿ ಅನೀಮಿಯಾ ಆಯಿತು, 3 ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು, ಸರ್ವೈಕಲ್ ಕ್ಯಾನ್ಸರು, ಓರಲ್ ಕ್ಯಾನ್ಸರು, ಡಯಾಬಿಟೀಸು, ಹೈಪರ್ಟೆನ್ಷನ್ನು, ಮಾಲ್ನ್ಯೂಟ್ರಿಷನ್ನು, ಕ್ಯಾಟ್ರಾಕ್ಟು, ಇವೇ ಮುಂತಾದವು ಬಹಳಷ್ಟು ಜನರಲ್ಲಿ ಇದು ಇದೆ. ಇವುಗಳನ್ನು ಡಿಟೆಕ್ಟ್ ಮಾಡಿ ಅವುಗಳ ಟ್ರೀಟ್ಮೆಂಟು ಈ ಹಾಸ್ಪಿಟಲಲ್ಲಿ ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಸರ್, ಈಗ ಈ ಕಾರ್ಯಕ್ರಮ ನೀವು ಆಯೋಜಿಸಿದ್ರೆ ಎಲ್ಲೆಲ್ಲಿ ನಿಮ್ಮ ಶಿಬಿರಗಳು ನಡೀತಾ ಇದೆ? ಈಗ ನಮ್ಮ ಫೀಲ್ಡ್ ಪ್ರಾಕ್ಟೀಸ್ ಏರಿಯಾ ಅಂತ ನಮ್ಮ ಕಾಲೇಜಿಗೆ ಇದೆ. ಆ ಫೀಲ್ಡ್ ಪ್ರಾಕ್ಟೀಸಲ್ಲಿ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿಯೂ ಕೂಡ ನಮ್ಮ ಫೀಲ್ಡ್ ಪ್ರಾಕ್ಟೀಸ್ ನಡೀತಾ ಇದೆ. ಈಗ ನಾವು 1 ಮಿಲಿಯನ್ ಸ್ಕ್ರೀನಿಂಗ್ ಅಂತ ಮಾಡ್ತಾ ಇದ್ದೀವಿ.
1 ಮಿಲಿಯನ್ ಜನರಿಗೆ ಅಂದರೆ 10 ಲಕ್ಷ ಜನರನ್ನ ಸ್ಕ್ರೀನ್ ಮಾಡ್ತಾ ಇದ್ದೀವಿ. ಆ 10 ಲಕ್ಷ ಜನ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೇ ಇರ್ಬೋದು, ಅವ್ರನ್ನೆಲ್ಲರೂ ಸ್ಕ್ರೀನಿಂಗ್ ಮಾಡಿ ಅವರ ಆರೋಗ್ಯದ ಬಗ್ಗೆ ತಿಳ್ಕೊಂಡು ಅದಕ್ಕೆ ಬೇಕಾದಂತಹ ಉಪಾಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಎಲ್ಲ ತಾಲೂಕುಗಳಲ್ಲಿ ಇದೆ. ಮಳ್ಳೂರಲ್ಲಿ ಮುಖ್ಯವಾಗಿ ನಾವು ಅದನ್ನು ಒಂದು ಮಾಡೆಲ್ ವಿಲೇಜ್ ಅಂತ ಮಾಡ್ಕೊಂಡಿದ್ದೀವಿ. ಮಳ್ಳೂರು ಮಾಡೆಲ್ ವಿಲೇಜ್ ಅಂತಂದರೆ ಆ ವಿಲೇಜಲ್ಲಿ, ಆ ಹಳ್ಳಿಯಲ್ಲಿ ರೋಗಿಗಳ ಸಂಖ್ಯೆ ನಿಧಾನವಾಗಿ ಕಮ್ಮಿ ಆಗ್ತಾ 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 ಎಲ್ಲರೂ ಆರೋಗ್ಯವಂತರೇ ಇರಬೇಕು, ಇರಬೇಕು. ಗ್ರಾಮವನ್ನ ಅಲ್ಲಿರುವಂಥ ಆಸ್ಪತ್ರೆ ಮುಚ್ಚಬೇಕು. ಆಸ್ಪತ್ರೆ ಮುಖ್ಯ ಉದ್ದೇಶ ಅಂದರೆ ರೋಗಿಗಳನ್ನ ಟ್ರೀಟ್ ಮಾಡೋದಕ್ಕಿಂತ ಜಾಸ್ತಿ ನಿರೋಗಿಗಳನ್ನ ಮಾಡೋದು ಹೇಗೆ. ಅನ್ಫಾರ್ಚುನೇಟ್ಲಿ ಅದು ಈಗ ಆಗ್ತಾ ಇಲ್ಲ. ಬಹಳಷ್ಟು ಕಡೆ ಆಸ್ಪತ್ರೆಗಳೇ ಹೆಚ್ಚಾಗ್ತಾ ಇದೆ. ನಮ್ಮಲ್ಲಿ ಆಸ್ಪತ್ರೆಗಳ ಅವಶ್ಯಕತೆ ಕಡಿಮೆ ಆಗೋ ಹಾಗೆ ಮಾಡುವ ಒಂದು ಕಾರ್ಯಕ್ರಮ ಇದು. ಮಳ್ಳೂರನ್ನು ನಾವು ಇದನ್ನ ಮಾಡೆಲ್ ವಿಲೇಜ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಮಾಡೆಲ್ ವಿಲೇಜ್ ಅಂದ್ರೆ ಇದು ಕೇವಲ ಅಕ್ಟೋಬರ್ 2ಕ್ಕೆ ಮುಕ್ತಾಯ ಮುಂದೆ ಇರುತ್ತಾ ಅಥವಾ ಮುಂದುವರಿಸ್ತೀರಾ? ಇದು 17ನೇ ತಾರೀಕಿಗೆ ಪ್ರಧಾನಮಂತ್ರಿಯವರು ಪ್ರಾರಂಭ ಮಾಡೋಕಿನ 1 ವರ್ಷ ಮೊದಲೇ ನಮ್ಮ ಇದು ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಈ ಕಾರ್ಯಕ್ರಮ ನಿಲ್ಲೋದೇ ಇಲ್ಲ. ಈ ಕಾರ್ಯಕ್ರಮ ಸತತವಾಗಿ ನಡೀತಾ ಇರುತ್ತೆ. ಆದರೆ ಈ 1-2 ವಾರದ ಅವಧಿಯಲ್ಲಿ ಇದಕ್ಕೆ ಜಾಸ್ತಿ ಒತ್ತು ಕೊಟ್ಟು, ಜಾಸ್ತಿ ಮಹತ್ವ ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಇದು ಹಾಗೆ ಕಂಟಿನ್ಯೂ ಇರುತ್ತೆ. ಮತ್ತೆ ಅಲ್ಲಿನಲ್ಲಿ ಗುರುತಿಸಿದಂಥ ಸ್ಕ್ರೀನಿಂಗ್ ಮಾಡಿದಂತಹ ಪೇಷಂಟ್ಗಳನ್ನ ಮತ್ತೆ ಇಲ್ಲಿ ಉಚಿತವಾಗಿ ಅವ್ರಿಗೇನಾದರೂ ನೀವು ಯಾವ ರೀತಿಯಾದ ಅವರನ್ನ ಟ್ರೀಟ್ಮೆಂಟ್ ಮಾಡುತ್ತದೆ? ಸ್ಕ್ರೀನಿಂಗ್ ಮಾಡಿದಂಥ ಜನರಿಗೆ ಅಲ್ಲೇ ಒಂದು ಕಾರ್ಡನ್ನು ಕೊಡ್ತಾರೆ, ನಮ್ಮ ಆಸ್ಪತ್ರೆ ಕಾರ್ಡು. ಆ ಕಾರ್ಡ್ ತೊಗೊಂಡು ಬಂದವರಿಗೆ ಒಂದು ಪ್ರಾತಿನಿಧ್ಯ ಕೊಟ್ಟು, ಪ್ರಯಾರಿಟಿ ಕೊಟ್ಟು, ಓಕೆ ಇಲ್ಲಿ ದೊಡ್ಡ ಕ್ಯೂ ಇರುತ್ತೆ, ಯಾಕಂದ್ರೆ ಎಲ್ಲ ಉಚಿತ ಆಗಿರೋದ್ರಿಂದ ದೊಡ್ಡ ಕ್ಯೂ ಇರುತ್ತೆ. ಅವರಿಗೆ ಪ್ರಾತಿನಿಧ್ಯ ಕೊಟ್ಟು, ಪ್ರಯಾರಿಟಿ ಕೊಟ್ಟು, ಅವರಿಗೆ ಏನು ಬೇಕಾದಂಥ ಸೌಲಭ್ಯಗಳನ್ನು, ಇನ್ವೆಸ್ಟಿಗೇಷನ್ ಆಗಲಿ, ಟ್ರೀಟ್ಮೆಂಟ್ ಆಗಲಿ, ಆಪರೇಷನ್ ಆಗಲಿ, ಇನ್ಕ್ಲೂಡಿಂಗ್ ಹಾರ್ಟ್ ಸರ್ಜರಿ ಕೂಡ, ಓಕೆ ಎಲ್ಲ ದೊಡ್ಡ ದೊಡ್ಡ ಸರ್ಜರಿಗಳನ್ನು ಕೂಡ ಫ್ರೀಯಾಗಿ ಇಲ್ಲಿ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಇಲ್ಲಿವರೆಗೂ ನಮ್ಮ ಜೊತೆ ಡಾಕ್ಟರ್ ಕುಲಕರ್ಣಿ ಸರ್ ಅವರು ಈ ಒಂದು ಸೇವೆಯ ಒಂದು ಸಾರ್ಥಕತೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಉಚಿತವಾಗಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ಆರೋಗ್ಯವೇ ನಮ್ಮ ಭಾಗ್ಯ. ಆದ ಕಾರಣ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ.